ಗುರುಕುಲ್ ಎಲೈಟ್ಸ್ ಸಮ್ಮರ್ ಕ್ಯಾಂಪ್ ಪ್ರೋಗ್ರಾಮ್ಗೆ ಮತ್ತೆ ಸ್ವಾಗತ. ಗೋಪಿಜಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ. ತಮ್ಮ ಮಕ್ಕಳನ್ನ ಈ ಕ್ಯಾಂಪ್ಗೆ ಸೇರಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಪೋಷಕರಿಗೆ ಒಂದಷ್ಟು ಭಯ ಆತಂಕ ಇದ್ದೇ ಇರುತ್ತೆ. ಇನ್ನು ಹೆಣ್ಮಕ್ಳನ್ನ ಸೇರಿಸುವಂತ ಸಂದರ್ಭದಲ್ಲಿ ಹೇಗೆ ಭದ್ರತೆ ಇದೆ ಅಂತ, ಮತ್ತೆ ಮಕ್ಕಳನ್ನ ಸೇರಿಸುವಂತ ಸಂದರ್ಭದಲ್ಲಿ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾರ ಅಂತ, ಇದೆಲ್ಲದ್ರ ಬಗ್ಗೆ ವಿವರಿಸೋದಾದ್ರೆ. ರೈಟ್, ಈಗ ನಾವು 2011 ಇಂದ ಕ್ಯಾಂಪ್ ಮಾಡ್ತಾ ಇದೀವಿ. ಸೊ ಸೇಫ್ಟಿ ಬಗ್ಗೆ ತೊಂದರೆ ಏನಿರಲ್ಲ, 100% ಗ್ಯಾರಂಟಿ. ಅಲ್ಲಿ 24 hours ನಮ್ಗೊಂದೇ ಪ್ರಿನ್ಸಿಪಲ್ ಇದೆ. ಚೈಲ್ಡ್ ಈಸ್ ಆಲ್ವೇಸ್ ಅಂಡರ್ ಐಸೈಟ್ ಫಾರ್ 24 hours. ಯಾರೋ ಒಬ್ರು ಇರಲೇಬೇಕು, ನೋಡ್ತಾ ಇರಬೇಕು. ಈಗ ಹೆಣ್ಮಕ್ಳು ಇದ್ದಾಗ ಅವ್ರಿಗೆ ವಾಲಂಟಿಯರ್ಸ್ ಇರ್ತಾರೆ, ಪೀರಿಯಡ್ಸ್ ಈ ತರ ಎಲ್ಲ ಇದ್ದಾಗ ಅವ್ರು ನೋಡ್ಕೊಳ್ಳೋದು ಎಲ್ಲ ಸಿಸ್ಟಮ್ ಎಲ್ಲ ಇದೆ. ನಮ್ ವೈಫೈ ಇರ್ತಾರೆ. ಆಮೇಲೆ ಇದು ಟ್ರೆಕ್ಕಿಂಗ್ ಆಕ್ಟಿವಿಟೀಸ್ ಇವೆಲ್ಲ ಇರ್ತಾವಲ್ಲ, ನಾವು ಮಾಡೋದೆಲ್ಲ ಅದಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರು ಬಂದು ಎಲ್ಲ ಮಾಡಿಸಿ ನಾವು ಕಳಿಸ್ತೀವಿ. ಸೊ ಈ ತರ ಇರುತ್ತೆ. ಫುಡ್ ಕಂಪ್ಲೀಟ್ಲಿ ವೆಜಿಟೇರಿಯನ್ ಇರುತ್ತೆ ನಮ್ಗೆ. ಇದು ಈವನ್ ಆನಿಯನ್ ಗಾರ್ಲಿಕ್ ಏನು ನಾವು ಯೂಸ್ ಮಾಡಲ್ಲ. ಈ ತರ ಎಲ್ಲ ಇರುತ್ತೆ. ಗೋಪಿಜಿ, ಇನ್ನೊಂದೇನು ಅಂತಂದ್ರೆ, ಈ ಮಕ್ಕಳು ವರ್ಷವಿಡೀ ಮೊಬೈಲು, ಲ್ಯಾಪ್ಟಾಪು, ಟಿವಿ ಮತ್ತೆ ಓದು ಅದು ಇದು ಅಂತ ಫುಲ್ ಅವ್ರ ಏಕಾಗ್ರತೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಏಕಾಗ್ರತೆ ಬರೋದು ಬಹಳ ಕಷ್ಟ. ಈ ಏಕಾಗ್ರತೆ ಬರೋದಕ್ಕೆ ಅಂತ ಏನು ಎಕ್ಸರ್ಸೈಸ್ ಇರ್ಬೋದು ಅಥವಾ ಧ್ಯಾನ ಏನೆಲ್ಲ ಪ್ರೋಗ್ರಾಮ್ ಮಾಡ್ತೀರಾ? ಈಗ ಏಕಾಗ್ರತೆ ಬಗ್ಗೆ 2 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ಪ್ರಾಣಾಯಾಮ, ಇನ್ನೊಂದು ಧ್ಯಾನ, ಮೆಡಿಟೇಷನ್. ಆಕ್ಚುಲಿ ಈ ಪ್ರಾಣಾಯಾಮ ಅಲ್ಲಿ ಏನಾಗತ್ತಂದ್ರೆ, ನಾವು ಲಂಗ್ ಕೆಪಾಸಿಟಿ ಇದೆ ನಮ್ಗೆ. ಸೊ ವಾಟ್ ಎವರ್ ದ ಲಂಗ್ ಕೆಪಾಸಿಟಿ ದಟ್ ವಿ ಹ್ಯಾವ್, ವಿ ಯೂನ್ಲಿ ಯೂಸ್ ಅಬೌಟ್ 10 to 15%. ಈಗ ನಾವು ಇದ್ವಿ, ಲೈವ್ ಆಗಿ ಇದ್ವಿ ಅಂದ್ರೆ ಇದು ಕಂಟಿನ್ಯೂಸ್ಲಿ ಆಗ್ತಾ ಇದೆ ಬ್ರೆತ್. ನಮ್ಗೆ ಬಹಳ ಎನರ್ಜಿ ಬೇಕು. ಏಕಾಗ್ರತೆ ಯಾಕೆ ಇರಲ್ಲ? ವೆನ್ ಯು ಆರ್ ವೀಕ್, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ವೆನ್ ಎವರ್ ಯು ಆರ್ ವೀಕ್, ಸಿಕ್, ಯು ಕಾಂಟ್ ಫೋಕಸ್ ಆನ್ ಒನ್ ಥಿಂಗ್. ಬಟ್ ವೆನ್ ಯು ಹ್ಯಾವ್ ಲಾಟ್ ಆಫ್ ಎನರ್ಜಿ, ಬಹಳ ಎನರ್ಜಿ ಇದ್ದಾಗ ಯು ಕ್ಯಾನ್ ಫೋಕಸ್, ಯು ಕ್ಯಾನ್ ಕಾನ್ಸಂಟ್ರೇಟ್. ಸೊ ಈ ಪ್ರಾಣಾಯಾಮದಿಂದ ನಾವು ಎನರ್ಜಿ ಲೆವೆಲ್ಸ್ ಜಾಸ್ತಿ ಮಾಡ್ತೀವಿ. ಈ ಜಾಸ್ತಿ ಮಾಡ್ತಾ 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 ಈಗ ಕೆಲಸ ಏನಿರುತ್ತೋ, ವರ್ಕ್ ಏನಿರುತ್ತೋ ಅದ್ರ ಮೇಲೆ ಫೋಕಸ್ ಮಾಡೋದು ಬಹಳ ಈಸಿ ಆಗುತ್ತೆ. ಇದ್ರ ಜೊತೆಯಲ್ಲಿ ನಾವು ಸಮಾಧಿ ಅಭ್ಯಾಸ ಅಂತ ಒಂದು ಮೆಡಿಟೇಷನ್ ಇದೆ. ವೆರಿ ವೆರಿ ಪವರ್ಫುಲ್ ಟೆಕ್ನಿಕ್. ಇದರಿಂದ ನಾವು 15 minutes ಮೆಡಿಟೇಷನ್ ಮಾಡಿದಾಗ ಯು ಗೆಟ್ ದ ರೆಸ್ಟ್ ಆಫ್ 3 hours. ನೀವು 3 hours ಮಲ್ಕೊಂಡು ಆಮೇಲೆ ಬರುತ್ತಲ್ವಾ, ಸೊ ಸೇಮ್ ಅಮೌಂಟ್ ಆಫ್ ಎನರ್ಜಿ ನಿಮಗೆ ಬರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಫೋಕಸ್ ಇನ್ಕ್ರೀಸ್ ಮಾಡ್ತೀವಿ. ಆಮೇಲೆ ಗೋಪಿಜಿ, ಇನ್ನೊಂದೇನು ಅಂತ ಅಂದ್ರೆ, ಈ ಕಾನ್ಸಂಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಅನೇಕ ಮಕ್ಕಳು ಆ ಕಡೆ ಈ ಕಡೆ ಆಗ್ತಾರೆ. ಈಗ ನೀವು ಈ ಕ್ಯಾಂಪ್ಗೆ ಅಂತ ಜನರು ಅವರ ಮಕ್ಕಳನ್ನ ಕರ್ಕೊಂಡು ಬಂದಾಗ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಹೇಗಿರುತ್ತೆ? ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತೀರಾ ಅಂತ? ವೆಲ್, ಈಗ ನಾವು ಆಕ್ಚುಲಿ 4 weeks 5 weeks ಪ್ರೋಗ್ರಾಮ್ ಇರುತ್ತಲ್ವಾ, ಇದಕ್ಕೊಂದು ಸಣ್ಣ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ನಾವು ಇದು ಸ್ಪೀಡ್ ರೀಡಿಂಗ್ ಅಂತ ಇದು ಮಾಡ್ತಾ ಇದ್ವಲ್ವಾ. ಈ ಸ್ಪೀಡ್ ರೀಡಿಂಗ್ ಅಲ್ಲಿ ವಾಟ್ ಎವರ್ ದ ಚೈಲ್ಡ್ ಈಸ್ ರೀಡಿಂಗ್, ಚೈಲ್ಡ್ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ 60% ಆಫ್ ವಾಟ್ ದೇ ಆರ್ ರೀಡಿಂಗ್. ನಾನು ಹೋಗ್ತೀನಿ MBBS 3rd year ಬುಕ್, ಆದ್ರೆ ನನ್ಗೇನು ಅರ್ಥ ಆಗೋದಿಲ್ಲ. ಸೊ ಜಸ್ಟ್ ಬಿಕಾಸ್ ಚೈಲ್ಡ್ ಈಸ್ ರೀಡಿಂಗ್ ಅದಕ್ಕೆ ಅದು ಅರ್ಥ ಆಗ್ತಾ ಇದೆ ಅಂತ ಅಲ್ಲ. ಸೊ ಅದನ್ನ ನೋಡ್ಕೊಂಡು ನಾವು ತಗೊಂತೀವಿ. ಅದು ಈ 1 week 2 weeks 3 weeks ಪ್ರೋಗ್ರಾಮ್ಸ್ ಏನಿರ್ತಾವಲ್ಲ, ಅದು ಓಪನ್ ಟು ಆಲ್, ಯಾರಾದ್ರೂ ಬರ್ಬೋದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಇನ್ನೊಂದೇನು ಅಂತಂದ್ರೆ, ಈ ಲೈಫ್ ಸ್ಕಿಲ್ಸ್ ಇರ್ಬೋದು, ಮತ್ತೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನೀವು ಹೇಳಿದ್ರಿ, ಮಕ್ಕಳು ಓದೋದು ಎಲ್ಲ ಬುಕ್ ವಾರ್ಮ್ ತರ ಓದ್ತಾರೆ, ಆದ್ರೆ ಏನೋ ಒಂದು ಸಮಸ್ಯೆ ಬಂತು, ತೊಂದರೆ ಆಯ್ತು ಅಂದ್ರೆ ಅದನ್ನ ಫೇಸ್ ಮಾಡ್ಬೇಕು ಅಂದಾಗ ಎಲ್ರಿಗೂ ಆ ಸ್ಕಿಲ್ ಇರಲ್ಲ ಅಂತ. ಅದ್ರ ಬಗ್ಗೆ ಯಾವ ರೀತಿಯಾಗಿ ತರಬೇತಿ ಕೊಡ್ತೀರಾ? ಕರೆಕ್ಟ್, ಇದು ಬಹಳ ಇಂಪಾರ್ಟೆಂಟ್. ಆಕ್ಚುಲಿ ನಾವು ಇಫ್ ಯು ಗೋ ಬ್ಯಾಕ್ ಅಬೌಟ್ 20-30 years, ಬಿಕಾಸ್ ಆಫ್ ಅವರ್ ಎನ್ವೈರ್ಮೆಂಟ್ ನಮ್ಗೆಲ್ಲ ಹಾಗೆ ಬಂದ್ಬಿಟ್ಟಿದೆ. ಇಫ್ ಯು ಲುಕ್ ಎಟ್ ದ ಎಲ್ಡರ್ಸ್, ಯಾಕಂದ್ರೆ ಅವತ್ತು ಏನೋ ಸಿಚುವೇಶನ್ ಅಷ್ಟು ಚೆನ್ನಾಗೇನಿದ್ದಿಲ್ಲ, ಬಹಳ ಕಷ್ಟಪಟ್ಟು ಇದು ಮಾಡಿದ್ವಿ. ಆದ್ರೆ ಈಗೇನು ನಾವು ಮಕ್ಳಿಗೆಲ್ಲ ಕೊಡ್ತಾ ಇದ್ವಿ, ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ವಿ. ಅವ್ರಿಗೇನು ಗೊತ್ತಾಗೋದೇ ಇಲ್ಲ. ಎಲ್ಲ ಏನ್ ಕೇಳಿದ್ರೆ ಎಸ್ 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 ಅಂತ ಕೊಡ್ತಾ ಇರ್ತೀವಿ. ಇಂಜಿನಿಯರಿಂಗ್ ಆಗುತ್ತೆ, ಆಮೇಲೆ ಏನು ಜಾಬ್ ಬರುತ್ತೆ, ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡ ನೋ ಬರುತ್ತೆ, ಬಿಗ್ ಫೇಲ್ಯೂರ್ ಆಗುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ನಾವು ವಿ ಡಿಂಟ್ ಗಿವ್ ಸ್ಕೋಪ್ ಫಾರ್ ದೆಮ್ ಟು ಫೇಲ್. ಈಗ ನಾವು ಇಲ್ಲಿ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಸಕ್ಸಸ್ ಅಂದ್ರೆ ಏನು, ಫೇಲ್ಯೂರ್ ಅಂದ್ರೆ ಏನು, ಡೆಫೈನ್ ಇಟ್. ನಿಮ್ಗೆ ಏನ್ ಬೇಕು ಆಕ್ಚುಲಿ, ವಾಟ್ ಡು ಯು ರಿಯಲಿ ವಾಂಟ್, ಬಂದಾಗ ನೀನು ಹೇಗೆ ಬಿಹೇವ್ ಮಾಡ್ತೀವ, ಆಕ್ಸೆಪ್ಟ್ ಮಾಡ್ತೀವ. ಇನ್ ಕೇಸ್ ಬಂದಿಲ್ಲ ಅಂದ್ರೆ ಹೌ ಡು ಯು ರಿಯಾಕ್ಟ್ ಟು ಇಟ್. ಇದು ನಾವು ವಿ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಇಟ್. ಆಕ್ಚುಲಿ ಇದು ಪೇರೆಂಟ್ಸ್ಗೂ ಟ್ರೈನಿಂಗ್ ಇರುತ್ತೆ. ಅವರು ಮಾಡ್ಬೇಕು. 10 days 11 days ಆನ್ಲೈನ್ ಕೋರ್ಸ್, ಡೈಲಿ 2 hours ಬರಬೇಕು. ಆಮೇಲೆ 3.5 days ನಮ್ಮ ಇದು ರಿಟ್ರೀಟ್ ಸೆಂಟರ್ಗೆ ಬಂದು ರಿಟ್ರೀಟ್ ಮಾಡಬೇಕು. ಆವಾಗ ಅವ್ರಿಗೆ ಬಹಳ ಡೀಪರ್ ಲೆವೆಲ್ ಆಫ್ ನಾಲೆಜ್ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ಸೊ ಇದನ್ನು ಹಂಗೆ, ಇದು ಈಗ ಮಕ್ಕಳಿದಾರಲ್ವಾ, ನಾವು ಅದ್ರ ಆಕ್ಚುಲಿ ವಿ ಗಿವ್ ಸಮ್ ಹೋಮ್ ವರ್ಕ್. ಇದು ಅವ್ರ ಒಳಗೆ ನೋಡ್ಬೇಕು ಅದನ್ನ, ಏನು ವಾಟ್ ಗ್ರೇಟ್ ಟಾಸ್ಕ್ಸ್ ಯು ಹ್ಯಾವ್ ಡನ್, ಆರ್ ಯುನೋ ಮೋರ್ ಅಬೌಟ್ ಎಕ್ಸಾಮಿನಿಂಗ್ ದ ಸೆಲ್ಫ್, ಏನೇನ್ ಮಾಡಿದೀಯಾ, ಆರ್ ಅನ್ವರ್ದಿ ಥಿಂಗ್ಸ್ ವಾಟ್ ಎವರ್ ಯು ಹ್ಯಾವ್ ಡನ್. ಇದನ್ನ ನೋಡ್ಕೊಂಡು ಹೌ ಡು ಯು ರಿಯಲಿ ವಾಂಟ್ ಟು ಲಿವ್ ಯುವರ್ ಲೈಫ್. ಈಗ ಅದು ಆಗ್ತಾ ಇಲ್ಲ ಅಂದ್ರೆ ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕು. ಈಗ ಸಿ ವಿ ಪುಟ್ ದ ಕಾಟ್ ಬಿಫೋರ್ ದ ಹಾರ್ಸ್. ಅಂದ್ರೆ ಇಲ್ಲೇ ಜೀವನದಲ್ಲಿ ಒಂದೇ
ಯು ಬಿ ಹ್ಯಾಪಿ ಅಂಡ್ ಡೂ ವಾಟ್ ಎವರ್ ಯು ವಾಂಟ್. ದಿಸ್ ಇಸ್ ದ ಫಸ್ಟ್ ಎಜುಕೇಶನ್. ಏನು ಸೈಲೆನ್ಸ್, ಅದು ಮಾಸ್ಟರ್ ಆಗಬೇಕು. ಇದು ಬಂದಿಲ್ಲ ಅಂದ್ರೆ ನಾನು ಹ್ಯಾಪಿನೆಸ್ಗೋಸ್ಕರ ಏನೋ ಮಾಡ್ತಾ ಇದ್ದೀನಿ, ನಾನು 10th ಪಾಸ್ ಆಗ್ಬೇಕು, ನನಗೆ ಏನೋ ಒಂದು ಬರಬೇಕು, ಆಮೇಲೆ ನಾನು ಹ್ಯಾಪಿ ಆಗಿರ್ತೀನಿ ಅಂದ್ರೆ ಅದು ಆಗಲ್ಲ. ಇಡೀ ಜರ್ನಿ ಬಹಳ ಟೈರ್ಡ್ ಆಗಿರುತ್ತೆ. ಯು ಡೋಂಟ್ ಎಂಜಾಯ್ ದ ಪ್ರಾಸೆಸ್. ಆದ್ರೆ ಈಗ ಫಸ್ಟ್ ಎಜುಕೇಶನ್ ಸೈಲೆನ್ಸ್ ಅಗೈನ್. ನಾವು ಸ್ಕೂಲಲ್ಲಿ ಸುಮ್ನೆ ಇರಂತ ಆ ತರ ಸೈಲೆನ್ಸ್ ಅಲ್ಲ. ನಾಟ್ ಗೆಟಿಂಗ್ ಡಿಸ್ಟರ್ಬ್ಡ್ ಬೈ ಎನಿಥಿಂಗ್ ಹ್ಯಾಪನಿಂಗ್ ಇನ್ಸೈಡ್ ಆರ್ ಔಟ್ಸೈಡ್. ಈ ಸೈಲೆನ್ಸ್ ಏನೇನ್ ಆಗ್ತಾ ಇದೆಯೋ ಅದು ಆಗ್ಲಿ. ಹೌ ಡು ಯು ಇದನ್ನ ಅಲ್ಲಿ ನಾವು ಈ ಮೆಡಿಟೇಷನ್ ಯೂಸ್ ಮಾಡಿಕೊಂಡು ಬೇಸ್ ಒಂದು ಕ್ರಿಯೇಟ್ ಮಾಡ್ತೀವಿ ಲೈಫ್ ಸ್ಕಿಲ್ಸ್ ಅಲ್ಲಿ. ಆಮೇಲೆ ಭಾಳ ಇದಾವೆ 5 ಫಂಡಮೆಂಟಲ್ ಎಜುಕೇಶನ್ಸ್ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು, ಅದನ್ನೆಲ್ಲ ನಾವು ಇದು ಮಾಡ್ತೀವಿ. ಗೋಪಿಜಿ, ಇನ್ನೊಂದೇನು ಅಂತ ಅಂದ್ರೆ ಬೇರೆ ಬೇರೆ ಊರುಗಳಿಂದ ಮಕ್ಕಳು ಬರ್ತಾರೆ, ಬೇರೆ ಬೇರೆ ರೀತಿಯಾಗಿ ಲ್ಯಾಂಗ್ವೇಜ್ ಇರುತ್ತೆ, ಅದೇ ರೀತಿಯಾಗಿ ಅವ್ರದ್ದು ಕಲ್ಚರ್ ಕೂಡ ಚೇಂಜ್ ಇರುತ್ತೆ. ಇದೆಲ್ಲದನ್ನು ಕೂಡ ಹೇಗೆ ನಿಭಾಯಿಸ್ತೀರಾ ಅಂತ. ಸೊ ಇಟ್ಸ್ ಎ ಗ್ರೇಟ್ ಟೈಮ್ ನಾ. ಯಾಕಂದ್ರೆ ಈಗ ಕಾಮನ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇರುತ್ತೆ, ಆಮೇಲೆ ಎಲ್ಲಾ ಕಡೆಯಿಂದ ಬರ್ತಾರೆ. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದ ಬರ್ತಾರೆ. ಈಗ when you put a flower garland with different flowers, how does it look like? All children, so they get an opportunity to explore. ನಾವು ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀವಿ, ಟೂರು ಎಲ್ಲ ಮಾಡ್ತಾ ಇರ್ತೀವಲ್ವಾ, ಅದನ್ನೆಲ್ಲ ಯಾಕೆ ಮಾಡೋದು? ಅದು ನೋಡ್ಬೇಕಂತ ತಾನೆ, ಕಲ್ಚರ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ತಾನೆ. ಸೊ ಅದು ಇಲ್ಲೇ ಸಿಗ್ತಾ ಇದೆ. ಸೊ ಯು ಗೆಟ್ ಟು ನೋ ಮೋರ್ ಅಬೌಟ್ ದೆಮ್. ಡಿಫರೆಂಟ್ ಬ್ಯಾಕ್ ಗ್ರೌಂಡ್ಸ್ ಇರ್ತವೆ. ಸೊ ಪೊಲಿಟಿಷಿಯನ್ಸ್ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಏನೋ ದಿಸ್ ಇಸ್ ಆಲ್ ಕ್ರೀಮ್. So you get to explore, various kinds of children, their culture, you make lot of friends ಅಂತ ಒಂದು ಅವಕಾಶ ಸಿಗುತ್ತೆ ಅಂತ. ಗೋಪಿಜಿ, ಇನ್ನೊಂದೇನು ಅಂತ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದಂತ ಮಕ್ಕಳು ಒಗ್ಕೊಳ್ತಾರೆ, ಎಲ್ಲ ಕೆಲಸನ ಮಾಡ್ತಾರೆ, ಆಕ್ಟಿವ್ ಆಗಿರ್ತಾರೆ. ಅದಾದ ಬಳಿಕ ಈ ಏಕಾಗ್ರತೆ ಅಂತ ಬಂದಂತ ಸಂದರ್ಭದಲ್ಲಿ ಏಕಾಗ್ರತೆಯನ್ನು ಕಂಡ್ಕೊಳ್ತಾರೆ. ಬಟ್ ಮನೆಗೆ ಹೋಗ್ಬೇಕು, ಅವರಿಗೆ ಫೋನ್ ಯೂಸ್ ಮಾಡೋದಕ್ಕೆ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮತ್ತೆ ಭೇಟಿ ಮಾಡೋದಕ್ಕೆ ಪೇರೆಂಟ್ಸ್ಗೆ ಅವಕಾಶ ಇರುತ್ತಾ? ಈಗ ಒಂದೇನಂದ್ರೆ, ನಾವು ಯೂಶಲಿ ಕ್ಯಾಂಪ್ ಅಲ್ಲಿ ಕಮ್ಯುನಿಕೇಶನ್ ಇರೋದಿಲ್ಲ. ಬಿಕಾಸ್ ದ ಪರ್ಪಸ್ ಆಫ್ ದಿ ಕ್ಯಾಂಪ್ ಈಸ್ ಹೌ ಟು ಲಿವ್ ಇಂಡಿಪೆಂಡೆಂಟ್ಲಿ ಅಂತ. ನಿಮ್ಮನ್ನು ಬಿಟ್ಟು ನಿಮ್ಮ ಮಕ್ಳು ಹೇಗೆ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ ಅಂತ ಒಂದು ಟ್ರೈನಿಂಗ್ ಕೊಡಬೇಕು. ಆಮೇಲೆ ಈಗ ಇಲ್ಲಿದ್ದಾರೆ, ಇಲ್ಲಿಂದ ಏನೋ ಹೈಯರ್ ಸ್ಟಡೀಸ್ ಅಮೆರಿಕಾ ಅಥವಾ ಆಸ್ಟ್ರೇಲಿಯಾ ಎಲ್ಲಿಗೋ ಹೋಗ್ತಾರೆ. ಆಮೇಲೆ ಅಲ್ಲಿ ಹೋಗಿ ನನ್ಗೆ ಇಲ್ಲೇನು ಸೆಟ್ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ, ಆ ತರ ಈ ತರ ಇದೆ ಅಂತ ಅನ್ನೋದಕ್ಕಿಂತ ಇಲ್ಲೇ ಬೇಸಿಕ್ ಟ್ರೈನಿಂಗ್, ಓಕೆ 1 week 15 days ಅಥವಾ 1 month ದೂರ ಇದ್ದು ತಮ್ಮನ್ನ ತಾವೇ ಹೌ ಡು ದೇ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಅಂತ ಒಂದು ಟ್ರೈನಿಂಗ್ ಕೊಡಬೇಕಾ ಇಲ್ಲ? ಸೊ ಆದ್ರೆ ಎನಿಥಿಂಗ್ ಇಂಪಾರ್ಟೆಂಟ್ ಇಸ್ ದೇರ್, ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ನಾವು ಖಂಡಿತ ಫೋನ್ ಮಾಡ್ತೀವಿ, ಮಾತಾಡಿಸ್ತೀವಿ. ಹೆಲ್ತ್ ಏನೋ ಇದೆ, ಬೇಸಿಕ್ ಥಿಂಗ್ಸ್ ನಾವೇ ನೋಡ್ಕೊಂತೀವಿ. ಏನಾದ್ರೂ ದೊಡ್ಡದಿದ್ದಾಗ ಖಂಡಿತ ಫೋನ್ ಮಾಡಿ ನಾವು ಕರೆಸ್ತೀವಿ, ಅದನ್ನ ಅಪ್ಡೇಟ್ ಮಾಡ್ತೀವಿ ಪೇರೆಂಟ್ಸ್ಗೆ, ಅದೆಲ್ಲ ಇರುತ್ತೆ. ಗೋಪಿಜಿ, ಇನ್ನೊಂದು ಮಕ್ಕಳ ಏಜ್ ಲಿಮಿಟ್ ಮತ್ತೆ ಏಜ್ ಲಿಮಿಟ್ಗೆ ತಕ್ಕಂತೆ ಗೇಮ್ಸ್ ಆಕ್ಟಿವಿಟೀಸ್ ಇರುತ್ತಾ ಬೇರೆ ಬೇರೆ ರೀತಿಯಾಗಿ, ಅಥವಾ ಎಲ್ರಿಗೂ ಕೂಡ ಒಂದೇ ಇರುತ್ತಾ? ಇಲ್ಲ ಒಂದೇ ಇರಲ್ಲ. ಆಕ್ಚುಲಿ 8 years to 12 years ಒಂದು ಏಜ್ ಲಿಮಿಟ್. ಇವ್ರಿಗೆ 1 week 2 weeks ಈ ತರ ಪ್ರೋಗ್ರಾಮ್ಸ್ ಇರ್ತವೆ. ಆಮೇಲೆ 7th standard to 10th standard ಇವ್ರಿಗೆ 36 days ಅಥವಾ 28 days 29 days ಈ ಪ್ರೋಗ್ರಾಮ್ ಇರುತ್ತೆ. ಇದ್ರಲ್ಲಿ ಅಕಾಡೆಮಿಕ್ಸ್ ಇರುತ್ತೆ. ಈ ಸಣ್ಣ ಮಕ್ಳಿಗೆ ಅಕಾಡೆಮಿಕ್ಸ್ ಏನು ಇರಲ್ಲ. ಇನ್ನು ಮತ್ತೊಂದೇನು ಅಂತ ಅಂದ್ರೆ ಒಂದು ವರ್ಕ್ಶಾಪ್ ಅಂತ ಕೂಡ ಇದೆ ಅಂತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ರೈಟ್, ಇದರಲ್ಲಿ ನಾವು 4 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದಾವೆ. ಸ್ಪೀಡ್ ರೀಡಿಂಗ್, ಆಮೇಲೆ ಆರ್ಗನೈಸಿಂಗ್ ಅಂತ, ಸೊ ಆಮೇಲೆ ಇನ್ನೊಂದು ಮೆಮರಿ ಟ್ರೈನಿಂಗ್ ಕೊಡೋದು, ಅಪ್ಲಿಕೇಶನ್. ಈಗ ಎಕ್ಸಾಮ್ ಹೇಗೆ ಬರೆಯೋದು, ನಾರ್ಮಲಿ ನಮ್ಗೇನು ಇಫ್ ಯು ಗೆಟ್ 70 out of 100 ನೀವು ಪಾಸ್ ಅಂತ, 40 ವಾಟ್ ಎವರ್. ಈಗ ರಿಮೈನಿಂಗ್ ಏನಿದೆಯೋ 30% or 50% ವಾಟ್ ಎವರ್, ಅದನ್ನ ಏನ್ ಮಾಡ್ಬೇಕು? ಅದು ಕಲಿಬೇಕಾ ಇಲ್ವಾ? 100% ಬರ್ಬೇಕಲ್ವಾ? ಸೊ ಈ ತರ ನಾವು 100 ಬರೋ ತನಕ ಎಕ್ಸಾಮ್ ಮಾಡಿಸ್ತೀವಿ. ಸೊ ಅದರಿಂದ ಮಕ್ಕಳಿಗೆ ಇಫ್ ದೇ ಡೂ ದ ಎಕ್ಸಾಮ್ ಲೈಕ್ಸ್ ದಿಸ್ ಅಬೌಟ್ 4-5, ಫೈನಲ್ ಎಕ್ಸಾಮ್ ಅಂದ್ರೆ ಏನು ಫಿಯರೇ ಇರಲ್ಲ. ಚೈಲ್ಡ್ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಅವಾಗ ಎಲ್ಲ ಕಲ್ತ್ಕೊಂಡಿರ್ತಾರೆ, ಯಾವ್ದು ಬಂದ್ರೂ ಫೇಸ್ ಮಾಡ್ತೀವಿ. ಕರೆಕ್ಟ್. ಈಗ ನನಗೆ ಬರುತ್ತೆ ಅಂತ ಇಫ್ ಐ ಹ್ಯಾವ್ ದ ಕಾನ್ಫಿಡೆನ್ಸ್, ಐ ಕ್ಯಾನ್ ಫೇಸ್ ಎನಿಥಿಂಗ್. ಅಯ್ಯೋ ನನಗೆ ನೆನಪಿಲ್ಲ, ಏನಾಗ್ತಾ ಇದೋ ಏನೋ ಅಂತ ಈ ತರ ಇದ್ದಾಗ ಸ್ಟ್ರೆಸ್ ಆಗುತ್ತೆ, ಫಿಯರ್ ಬರುತ್ತೆ. ಗೋಪಿಜಿ, ಒಂದು ಸಮ್ಮರ್ ಕ್ಯಾಂಪ್ ಬಗ್ಗೆ ತುಂಬಾ ಡೀಟೇಲ್ಸ್ ಕೊಟ್ರಿ. ಹೇಗೆ ಮಕ್ಕಳನ್ನ ಸೆಕ್ಯೂರ್ಡ್ ಆಗಿ ಇಟ್ಕೋತೀವಿ, ಅದೇ ರೀತಿಯಾಗಿ ಏನೆಲ್ಲ ಸುರಕ್ಷತಾ ಕ್ರಮಗಳಿರುತ್ತೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಮಾತನಾಡಿದ್ರಿ. ಕೊನೆಯದಾಗಿ ಈ ಅಡ್ರೆಸ್ ಮತ್ತೆ ಎಲ್ಲಿ ನಡೆಯುತ್ತೆ, ಎಷ್ಟು ದಿನಾಂಕ, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಈಗ ನಮ್ಗೆ ಸೋಮನಹಳ್ಳಿ ಹತ್ರ ಕೃಷಿ ವಿಹಾರ ಅಂತ ಈ ಜಾಗದಲ್ಲಿ ನಾಳೆಯಿಂದ 10 o'clock ಯಾರಾದ್ರೂ ಬರಬಹುದು.
8 years to 12 years ನಾವು ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಾವು ಏನೇನು ತಗೊಂಡ್ಬರ್ಬೇಕು ಒಂದು ಮೆಸೇಜ್ ನಾವು ಹಾಕ್ತಿವಿ, ಅದನ್ನ ತಗೊಂಡು ಬರ್ಬೋದು. ಈಗ 7th ಸ್ಟ್ಯಾಂಡರ್ಡ್ to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹೈದರಾಬಾದಲ್ಲಿ ಆಲ್ರೆಡಿ ಕ್ಯಾಂಪ್ ನಡೀತಾ ಇದೆ. 70-80 ಚಿಲ್ಡ್ರನ್ ಇದ್ದಾರೆ, ನಾಳೆ ಇನ್ನು 70-80 ಚಿಲ್ಡ್ರನ್ ಬರ್ತಾ ಇದ್ದಾರೆ, ಅದಕ್ಕೂ ನೀವು ಬರ್ಬೋದು. ಅಡ್ರೆಸ್ ಇಲ್ಲಿರುತ್ತೆ. ಈಗ ಡೇಟ್ಸ್ May 5th ಇನ್ನೊಂದು ಬ್ಯಾಚ್ ಇದೆ, May 12th ಇನ್ನೊಂದು ಬ್ಯಾಚ್ ಇದೆ, May 19th ಇದೆ, ಒಂದು ವಾರ ಇರುತ್ತೆ. ಧನ್ಯವಾದ ಗೋಪಿಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಈ ಒಂದು ಸಮ್ಮರ್ ಕ್ಯಾಂಪ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ನಮಸ್ಕಾರ. ನೀವು ಕೂಡ ಈ ಒಂದು ಸಮ್ಮರ್ ಕ್ಯಾಂಪ್ಗೆ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಬೇಕು ಅಂತ ಅಂದರೆ ಟಿವಿ ಸ್ಕ್ರೀನ್ ಮೇಲೆ ವಿಳಾಸ ಮತ್ತು ನಂಬರ್ ಬರುತ್ತೆ. ಕಾಂಟ್ಯಾಕ್ಟ್ ಮಾಡುವ ಮೂಲಕ ನಿಮ್ಮ ಮಕ್ಕಳನ್ನ ಈ ಒಂದು ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡ್ಬೋದು. ಗುರುಕುಲ್ ಸಮ್ಮರ್ ಕ್ಯಾಂಪ್ 2024 ಕೃಷಿ ವಿಹಾರ ಆಫ್ ಸೋಮನಹಳ್ಳಿ, ಕನಕಪುರ ರೋಡ್, ಬ್ಯಾಂಗ್ಳೂರಲ್ಲಿ ಇರುವಂಥದ್ದು. ಫೋನ್ ನಂಬರ್ ಕೂಡ ಇದೆ 9000013242. ಇನ್ನೊಂದು ನಂಬರ್ ಕೂಡ ಇದೆ 837473 ಮತ್ತು 500. ಈ ಎರಡೂ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ಈ ಒಂದು ಸಮ್ಮರ್ ಕ್ಯಾಂಪ್ನ ಮಾಹಿತಿಯನ್ನು ಪಡ್ಕೊಂಡು ನೀವು ಕೂಡ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಜಾಯಿನ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ಗುರುಕುಲ್ ಸಮ್ಮರ್ ಕ್ಯಾಂಪ್ನ ಮಾಹಿತಿಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.